ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ಪೂಜ್ಯ ಪಿತಾಮಹ ಪತ್ರಿಜಿ ಗುರುಗಳ ದಿವ್ಯ ಚರಣಾರವಿಂದಗಳಿಗೆ ಹಣೆಮನೆದು ವಿಶ್ವಗುರು ಬಸವಣ್ಣನ ಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ನಿರ್ದಾಡು ದೇವರು ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಭೂತಾಯಿಗೆ ನಮಸ್ಕರಿಸುತ್ತಾ, ಪ್ರಕೃತಿ ಮಾತೆಗೆ ನಮಸ್ಕರಿಸುತ್ತಾ, ಮಾತಾ ಪಿತರಿಗೂ ನಮಸ್ಕರಿಸುತ್ತಾ, ಗೋಮಾತಾ ಗಂಗಾ ಮಾತಾ ಇವರೆಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನಗೆ ಮಾರ್ಗದರ್ಶಕರು ಮತ್ತು ನನಗೆ ಈ ಧ್ಯಾನದ ಈ 3 ವರ್ಷದ ಜರ್ನಿಯಲ್ಲಿ ನನಗೆ ತಿಳಿ ಹೇಳಿ ನನ್ನನ್ನು ತಿದ್ದಿ ಇದಕ್ಕೆ ರೆಡಿ ಮಾಡಿದಂತ ನಮ್ಮ ಕೋಟೇಶ್ವರರಾವ್ ಸರ್ ಗುರುಗಳು ಮತ್ತು ಮಂಗಳಾ ಮೇಡಮ್, ವಿಶಾಲಾಕ್ಷಿ ಮೇಡಮ್ ಇವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಜೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳು. ದಿಢೀರ್ನ ಹೇಳ್ಯಾರ, ನನ್ಗೇನ್ ಹೇಳ್ಬೇಕಂತ ಇದು ಅರ್ಜೆಂಟ್ಲಿ ನಾನೇನ್ ಪ್ರಿಪೇರ್ ಆಗಿಲ್ಲ. ನನಗೇನ್ ಅನ್ಸುತ್ತೋ ಅದನ್ನ ಹೇಳ್ತೀನಿ, ಅದಕ್ಕಾಗಿ ಕ್ಷಮೆ. ಮತ್ತೊಮ್ಮೆ ಆತ್ಮ ಬಂಧುಗಳಿಗೆ ತಮಗೆಲ್ಲರಿಗೂ ನನ್ನ ಪ್ರಣಾಮಗಳು. ನಾನು ಗುರುದೇವ್ ಹಿರೇಮಠ ಅಂತೇಳಿ ವಿಜಯಪುರದಿಂದ. ನಾನು ಧ್ಯಾನಕ್ಕೆ ಬಂದು ಎಷ್ಟು ವರ್ಷ ಅಂದ್ರೆ 2021 ಕರೋನಾ ಟೈಮ್ದಲ್ಲೇನೆ. ಈಗ ಏನಂತಂದ್ರೆ ನನಗೆ ಹುಡುಕಾಟ ನಡೆದಿತ್ತು ಅವಾಗ. ಎಂತ ಹುಡುಕಾಟ ಅಂತಂದ್ರೆ ಆರೋಗ್ಯ ಪಡ್ಕೊಳ್ಳುವಂತ ಹುಡುಕಾಟ. ಹೆಂಗಂದ್ರ ಎಲ್ಲಿ ಹೋದ್ರೆ ಯಾವ ಡಾಕ್ಟರ್ ಸಿಗ್ತಾರ, ಎಲ್ಲಿ ಹೋದ್ರೆ ಯಾರು ಶಾಣ್ಯರ್ ಅದಾರ, ಇದು ಒಂದೇ ನಮ್ಮ ತಲೆಯಲ್ಲಿ ಇದ್ದದ್ದು. ಆ ಹುಡುಕಾಟ ಮಾಡ್ತಾ 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 ಯೂಟ್ಯೂಬ್ ಅಲ್ಲಿ ನನಗೆ ಧ್ಯಾನ ಸಿಕ್ತು. ಅದು ವಿಶಾಲಾಕ್ಷಿ ಮೇಡಮ್ ಅವ್ರದ್ದು ಫಸ್ಟ್ ಜೂಮ್ ಅದೇ ಚಾಲೂ ಆಗಿತ್ತಂತ ಕರೋನಾ ಟೈಮ್ ಅಲ್ಲಿ. ಅವ್ರದ್ದು ವಿಡಿಯೋ ನೋಡಿದೆ ನಾನು. ಧ್ಯಾನದಿಂದ ಆರೋಗ್ಯ ಸಿಗ್ತದ, ಇವ್ರ ಕಣ್ಣು ಮುಚ್ಕೊಂಡ್ ಕುಂತ್ರ ಆರೋಗ್ಯ ಸಿಗ್ತದ, ಉಸಿರಿನ ಮೇಲೆ ಗಮನ ಮಾಡಿದ್ರೆ ಆರೋಗ್ಯ ಸಿಗ್ತದ. ಕೇಳಿಸ್ತಿದೆ ಮೇಡಮ್ ನಂದು ಧ್ವನಿ? ಮ್ಯಾಮ್ ಕೇಳಿಸ್ತಿದೆ ನನ್ನ ಧ್ವನಿ? ಸ್ಪಷ್ಟ ಇದೆ. ಆಗ ನಾನು ಹುಡುಕ್ತಾ ಹುಡುಕ್ತಾ ಅವ್ರ ನಂಬರ್ ಇರ್ಲಿಲ್ಲ, ಅವ್ರ ವಿಡಿಯೋಗಳನ್ನ ನೋಡಿದೆ. ಧ್ಯಾನ ಸರ್ವ ರೋಗ ನಿವಾರಣಿ, ಸಕಲ ಭೋಗ ಕಾರಿಣಿ, ಸಕಲ ಇಷ್ಟಾರ್ಥ ಪ್ರಸಾದನಿ ಅಂದಾಗ ನನ್ಗೊಂದು ಎಲ್ಲೋ ಏನೋ ಒಂದು ಹೂ ಅರಳಿದಷ್ಟು ಸಂತೋಷ ಆಯ್ತು. ಇದ್ರಲಿಂದ ಸಿಗ್ತದ, ಮಾಡುದಾರೆ ಹೆಂಗ ಇದನ್ನ ಅಂತ ಹೇಳಿ ಅವ್ರು ಹೇಳಿದ್ರು ಸಂಕ್ಷಿಪ್ತ ಮಾಹಿತಿ ವಿಡಿಯೋದಲ್ಲಿ. ಅದನ್ನ ನಾನು ಅವ್ರ ನಂಬರ್ ಹುಡುಕ್ಬೇಕಲ್ಲ ಅಂತ ನಂಬರ್ ಹಾಕಿದ್ದಿಲ್ಲ. ಅದನ್ನ ಹುಡುಕ್ತಾ ಹುಡುಕ್ತಾ ನಮ್ಮ ಯಜಮಾನ್ರ ಶಿಷ್ಯ ಬಳಗ ಅವ್ರೂರ ಹತ್ರ ಶಂಕರಟ್ಟಿ ಅಂತ ವಿಶಾಲಾಕ್ಷಿ ಮೇಡಮ್ ಅವ್ರೂರ ಹತ್ರ ಇನ್ನೊಂದು ಅಂಬಲಜೇರಿ ಅಂತ ನಾವ್ ಯಾಕಂದ್ರೆ ಸ್ವಾಮಿಗಳ ಕುಟುಂಬ, ನಮ್ಗೆ ಶಿಷ್ಯ ಬಳಗ ಇರುತ್ತ. ಆ ಶಿಷ್ಯ ಬಳಗದವ್ರು ಒಬ್ರು ಅವ್ರು ರಂಗಣ್ಣ ಅಂತ ಹೇಳಿಕೆ, ರಂಗಣ್ಣ ಕೋಳಿ ಅಂತ ವಿಶಾಲಾಕ್ಷಿ ಮೇಡಮ್ ಅವರ ಸೋದರ ಮಾವ. ಅವ್ರ ನಂಬರ್ ಸಿಕ್ತು ನಮ್ಗೆ. ಅವ್ರ ಮುಖಾಂತರ ನಾನು ವಿಶಾಲಾಕ್ಷಿ ಮೇಡಮ್ ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಈಗ ಎಲ್ಲಿ ಕ್ಲಾಸ್ ನಡೀತಾ ಇಲ್ಲ ಮೇಡಮ್, ಜೂಮ್ ಅಲ್ಲೇನೆ ನೀವು ಮಾಡಿ ಮನೇಲಿ ಕುಂತ್ಕೊಂಡೇನೆ ಧ್ಯಾನ ಮಾಡಿ ನಿಮ್ಗ ಆಗತ್ತೆ ನೋಡಿ. ಹುಣ್ಣಿಮೆ ಬೇರೆ ಸಮೀಪ ಬರುತ್ತೆ, ಹುಣ್ಣಿಮೆಯಿಂದ ನೀವು ಒಂದು 41 ದಿನ ಮಾಡಿ ಮೇಡಮ್ ಅಂತಂದ್ರು. ಅದಾಗೂ ನನಗ ಏನಂತಂದ್ರ ನಮ್ದು ಹೆಂಗಂತಂದ್ರ ಭಕ್ತಿ ಮಾರ್ಗದಲ್ಲಿ ಇದ್ದವ್ರು ನಾವು. ಗುರು ಮುಖೇನ ಮಂತ್ರ ಮುಖೇನ ಕಲ್ತರನೆ ವಿದ್ಯೆ ಬೆಳೆಯೋದು, ಇದು ನನ್ನಿಂದ ನಾನೇ ಹೆಂಗ ಏಕಲವ್ಯ ಆಗಕ್ ನನ್ ಸಾಧ್ಯನಾ ಅಂತ ಅನ್ಕೊಂಡು ಮಾಡಿದೆ. ನನಗೇನು ಅದ್ರದ್ದು ಕೂಡಕ್ ಆಗ್ತಿರ್ಲಿಲ್ಲ. ಬ್ಯಾಕ್ ಪೇನು, ನೆಕ್ ಪೇನು, 108 ಅದು ಏನು ರೋಗದ ತೋಟ ಅಂತಾರಲ್ಲ ಆ ತರ ಆಗಿತ್ತು. ಅವಾಗ ಮತ್ತೆ ಹುಡುಕಾಟದಲ್ಲಿ ಇನ್ನೊಬ್ರು ಸುಮಂಗ್ಲ ಸಾಲಿಮಠ್ ಅಂತ ಹೇಳಿ ಅವರು ಸಿಕ್ರು. ಅವ್ರ ನಂಬರ್ ಕೂಡ ಸಿಕ್ತು. ಅವ್ರು ಎಲ್ಲೋ ದೂರದ ರಿಲೇಟಿವ್ಸ್ ಅಂತ ಹೇಳಿನೂ ಗೊತ್ತಾಯ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ಹಾವೇರಿಗೆ ಹೋದೆ. ಅವ್ರನ್ನ ಧ್ಯಾನ ಹೇಳ್ಕೊಡ್ತೀನಿ, ಇಲ್ಲ ಬರ್ಬಹುದು ನೀವು ಅಂತಂದ್ರ ಅವ್ರು. ಮೊದ್ಲಿಗೆ ಸ್ವಲ್ಪ ಇಲ್ಲ ನಾನು ಬಿಜಿ ಇದ್ದೀನಿ, ಎಲ್ಲ ಶಿವೊಳಗೆ ಕೆಲಸ ಮಾಡ್ತಾರವ್ರು, ಬರ್ಬೋದು ಅನ್ನೋಣ. ನಾನು ಇಲ್ಲಿಂದ ಹುಬ್ಳಿ ಬಿಜಾಪುರದಿಂದ ಹುಬ್ಳಿಲಿಂದ ಹಾವೇರಿಗೆ ಹೋಗಿ ಅಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ಪಿರಮಿಡ್ ಕಟ್ಸಿದ್ದಾರೆ, ದೊಡ್ಡ ಪಿರಮಿಡ್. ಅದು ಕ್ಯಾನ್ಸರ್ ಆಸ್ಪತ್ರೆ, ರೋಗಿಗಳಿಗಾಗಿ ಕಟ್ಸ್ಯಾರ. ಅದನ್ನ ಅಲ್ಲಿ ಫಸ್ಟ್ ನಂದು ಪಿರಮಿಡ್ ಧ್ಯಾನ. ನನಗೆ ಏನು ಗೊತ್ತಿಲ್ಲ ಅಲ್ಲಿ ಧ್ಯಾನ ಅಂದ್ರೆ ಕೂಡಕ್ಕೆ ಆಗೋಲ್ದು. ಕಣ್ಣು ತೆರಿತೀನಿ, ಕಣ್ಣು ಮುಚ್ತೀನಿ, ಕಣ್ಣು ಮುಚ್ತಾ ಇಲ್ಲ, 108 ಯೋಚನೆ. ಆಮೇಲೆ ಅಲ್ಲಿ ಒಂದು 40 ನಿಮಿಷ ಕೂಡ್ಸಿದ್ರವ್ರು. ಅಷ್ಟರಲ್ಲಿ ನಾನು ಒಂದು 5 ನಿಮಿಷ ಕೂಡಕ್ಕಾಗ್ಯದವನಿಲ್ಲ. ಆಚೆ ಈಚೆ ಹೊಳ್ಳೋದು, ಕಾಲ್ ತೆಗೆಯೋದು, ಹೇಳೋದು ಇದೇ ಆಯ್ತು. ಆಮೇಲೆ ಅದು ಒಂದು ಮುಗಿಸ್ಕೊಂಡು ಮನೆಗೆ ಬಂದು ಅವರು ಪಿರಮಿಡ್ ಕ್ಯಾಪು,
ಕ್ರಿಸ್ಟಲ್ 2x2 ಪಿರಮಿಡ್ ಎಲ್ಲ ಕೊಟ್ಟರು. ಒಂದ್ ದಿವ್ಸ ಅಲ್ಲಿದ್ದು ಮಾರನೇ ದಿವ್ಸ ಬಂದು ಅದು ಅವ್ರು ಹೇಳ್ದಂಗ ಕ್ರಿಸ್ಟಲ್ ಉಪ್ಪಿನ ನೀರೊಳಗೆ ಇಟ್ಟು, ಆಮೇಲೆ ಬಿಸಿಲಲ್ಲಿ ಇಟ್ಟು, ಪಿರಮಿಡ್ ಕ್ಯಾಪ್ ಎಲ್ಲ ನಾನು ಕುಂದ್ರುವಂತ ಜಾಗಕ್ಕೆ ಹಾಕಿ 41 ದಿವ್ಸ ಮಾಡಿ ನೀವು ಅಂತ ಹೇಳಿದ್ರು. ಅದನ್ನ ಮಾಡಿದೆ, 3 ತಿಂಗಳು ಮಾಡಿದೆ. ನನಗೇನು ಚೇಂಜಸ್ ಅನಿಸ್ಲಿಲ್ಲ. ಪೂರ್ತಿ ಲಾಕ್ಡೌನ್ ಟೈಮ್, ಅವಾಗೆಲ್ಲರೂ ಮನೇನು ಏನು ಲಾಕ್ ಆಗ್ಬಿಟ್ಟಿದ್ದು. ಆ ಟೈಮ್ದಾಗ ನನಗ ಸುಸ್ತಾಯ್ತು. ಏನಂದ್ರೆ ಒಟ್ಟ ನಿಲ್ಲಕ್ಕಾಗಲ್ದು, ಕೂಡಕ್ಕಾಗಲ್ದು, ಬರೇ ಚಕ್ರ ಬರೋದು. ಯಾಕೆ ಏನಾಗಿದೆ, ಏನ್ ಕರೋನಾ ಗಿರೋನ ಬಂತೋ ಏನಂತ ನನಗ್ ಭಯ. ನನ್ ಮಗ ನಾವ್ ಎಲ್ಲಿ ಹೋಗಿ ಅಂತ ಬರ್ತದಮ್ಮ, ನನ್ನ ಹತ್ರ ಬರ್ಬೇಡ ನೀನ್ ಅಂತ ಅವ್ರಿಗೆ ಹೇಳಿದ್ರು ಕೂಡ ನನ್ ಮಗ ಕೇಳಿಲ್ಲ. ನಿನಗೇನಾಗೈತೆ ಅಂತೇಳಿ ಧೈರ್ಯ ತಂಬದ. ಆದ್ರೂ ನನ್ ಬಹಳ ಸುಸ್ತಾಯ್ತು. ಎಲ್ಲ ಆಸ್ಪತ್ರೆ ಕರ್ಕೊಂಡು ಚೆಕ್ ಮಾಡ್ಸಿದ್ರು. ಮಾಡಕ್ಕಾಗಿ ಶುಗರ್ ಬಂದೈತಿ ಅಂತ ಬಂತು ರಿಪೋರ್ಟ್ ಒಳಗ. ಶುಗರ್ ಬಂದೈತಿ ಅಂತ ಹೇಳಿ ಅಂದು ಬಂದ್ವಿ ಮನೆಗೆಲ್ಲ. ರಿಪೋರ್ಟ್ ಕರೋನಾ ನೆಗೆಟಿವ್ ಬಂತು, ಯಾವ್ದು ಇಲ್ಲ ಅಂತ ಹೇಳಿ ಶುಗರ್ ಟ್ಯಾಬ್ಲೆಟ್ ಚಾಲು ಆಯ್ತು. ನಾನು 3 ತಿಂಗಳ ಧ್ಯಾನ ಮಾಡಿದ್ದೀನಿ. ನನಗೊಂದು ತಲೆಯಲ್ಲಿ ಅದು ಏನು ದೊಡ್ಡ ಸಾಧನೆ ಮಾಡಿದ್ರಂಗ, 3 ತಿಂಗಳದಿಂದ ಧ್ಯಾನ ಮಾಡೀನಿ, ನನಗ್ ಶುಗರ್ ಬಂತಲ್ಲ, ಇದು ಧ್ಯಾನ ನನಗೆ ಫಲಿಸಂಗಿಲ್ಲ ಬಿಡು ಅಂತ ಬಿಟ್ಬಿಟ್ಟೆನ. ಆದ್ರೂ ಒಳಗೊಂದು ಮನಸ್ಸು ಹೇಳ್ತಿತ್ತು, ಇಲ್ಲ ಮಾಡು 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 ಅಂತ. ಹಂಗೆ 1 ದಿವ್ಸ ಮಾಡೋದು, 2 ದಿವ್ಸ ಬಿಡೋದು, ಏನೋ ಮನಸ್ಸು ಬಂದಾಗ ಮಾಡೋದು, ಮನಸ್ಸು ಬರ್ಲಾರ್ದಾಗಿಲ್ಲ, ಆ ತರ ನಡೆದಿತ್ತು. ಹಂಗೆ ಅದ್ರ ಪ್ರಯಾಣ ಹಂಗೆ ನಡೆದಿತ್ತು. 1 ದಿವ್ಸ ಮಾಡೋದು, ಯೂಟ್ಯೂಬ್ ನಲ್ಲಿ ಮತ್ತೆ ವಿಡಿಯೋ ನೋಡೋದು, ಅದ್ರ ಕನೆಕ್ಟಿವಿಟಿ ಅವಾಗ ಆಗ್ತಿತ್ತು, ಕಂಟಿನ್ಯೂ ಇರ್ಲಿಲ್ಲ. ಹಂಗೆ ಮುಂದುವರೆದವಾಗ ನಡೆದಿತ್ತು. ನಾವು ಮತ್ತೆ ಆಲ್ಮಟ್ಟಿ ಶಿಫ್ಟ್ ಆಗುವಂತ ಪ್ರಸಂಗ ಬಂತು. ಆಲ್ಮಟ್ಟಿ ಶಿಫ್ಟ್ ಆದೆವು. ಅದಾದ್ಮೇಲೆ ಕೋಟೇಶ್ವರ ಸರ್ದು ಜೂಮ್ ಸಿಕ್ತು. ಆ ಜೂಮ್ನೊಳಗ ಸೇರಿದ ಬೇಕ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸದಂತ ಆ ಜೂಮು ಅವರಿಗೆ ನನ್ನ ಶತಕೋಟಿ ವಂದನೆಗಳನ್ನು ಕೂಡ ಅರ್ಪಿಸ್ತೀನಿ. ಯಾಕಂದ್ರ ಜೀವನ ಜೀವಿಸ್ತಿದ್ದೀನಿ ಅಂತಂದ್ರ ಅದಕ್ಕೆಲ್ಲ ತ್ರಿಮೂರ್ತಿಗಳ ಕಾರಣ. ಒಂದು ಕೋಟೇಶ್ವರ ಸರ್, ಒಂದು ಮಂಗಳಾ ಮೇಡಮ್, ಒಂದು ವಿಶಾಲಕ್ಷ್ಮಿ ಮೇಡಮ್, ಇವ್ರು ಹೇಳುವಂತ ಎಲ್ಲಾನು ನಮ್ಗೆ ಅರಿವಿಲ್ದನೆ ನನ್ನೊಳಗೆ ಪರಿವರ್ತನೆ ಮಾಡ್ಕೊಂತ ಹೋಯ್ತು. ಅದಕ್ಕಾಗಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದಾದ್ಮೇಲೆ ನನಗೆ ಹೆಂಗ್ ಚೇಂಜಸ್ ಆಯ್ತು, ಅವಾಗ್ಲೂ ಇನ್ನೂ ತಪ್ಪಿರ್ಲಿಲ್ಲ. ನಾನು ಬಂದದ್ದೇ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕಾಗಿ. ಹೆಂಗ ನಡೀತು ಅಂತಂದ್ರ, ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅನ್ನುವಂಥದ್ದು ಒಂದು 21 ದಿನದ ಒಂದು ಕಾರ್ಯಾಗಾರ ನಡೀತು. ಮಂಗಳಾ ಮೇಡಮ್ ಅದನ್ನ ನಡೆಸ್ಕೊಡ್ತಾ ಇದ್ರು. ದಿನದಿಂದ ದಿನಕ್ಕೆ ನಾವು ಅಪ್ರಮೇಷನ್ ಅನ್ನು, ನೀರಿಗೆ ಗ್ರಾಟಿಟ್ಯೂಡ್ ಸಲ್ಲಿಸೋದನ್ನು, ಯಾವುದೇ ಒಂದು ವಸ್ತುಕನ್ನು, ಏನೇ ಕೆಲಸ ಮಾಡಿದ್ರನ್ನು ಅದಕ್ಕೊಂದು ಕೃತಜ್ಞತೆ ಭಾವನೆ, ಒಂದು ಥ್ಯಾಂಕ್ ಯು ಹೇಳೋದು, ಆಮೇಲೆ ಸೆಲ್ಫ್ ಲವ್ ಮಾಡ್ಕೊಳ್ಳೋದು. ಹೆಂಗ ಅಂತಂದ್ರೆ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದು, ಎಲ್ಲವನ್ನು ಅಂದ್ರೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂದ್ರೆ ನನ್ನನ್ನು ನಾನೇ ಕಟ್ಟದ ಮೂರ್ತಿ ಮಾಡ್ಕೋಬೇಕು ಅನ್ನುವಂಥದ್ದು ಅದೊಂದು ಕಾರ್ಯಾಗಾರ. ಅದು 21 ದಿನದಲ್ಲಿ ನಾನು ಊಟ ಮಾಡ್ಬೇಕಾದ್ರೆ ಸಪ್ಪಂದು, ನನಗ ಮೊಸರು ಮಜ್ಜಿಗೆ ಇಲ್ದೇನೆ ಊಟ ಇಲ್ಲ. ಹೆಂಗಂದ್ರೆ ಬಾಳೆಹಣ್ಣು ತಿಂದ್ರು ಕೂಡ ನನಗ ಆಗ್ತಿರ್ಲಿಲ್ಲ. ನಂದೊಂದು ಏನು ಅಂತಂದ್ರೆ ಅದು ಎಲ್ಲ ಹುಬ್ಳಿ ಆಯ್ತು, ಬೆಂಗಳೂರು ಆಯ್ತು, ಆಮೇಲೆ ಮೈಸೂರು, ಮುಂಬೈ ಕೂಡ ನಂದು ಸ್ಕಿನ್ ಬಾಯಿ ಒಳಗಲ್ದು ಮತ್ತು ನಾಲ್ಗೆ ಸ್ಕಿನ್ ತೆಗೆದು ಬಯಾಪ್ಸಿ ಮಾಡಿಸಿದ್ರು. ಅಲ್ಲಿ ಕೂಡ ನೆಗೆಟಿವ್ ಏನಿಲ್ಲ ಅಂತಾನೆ ಬಂತು. ಅದು ರೋಗದ ಮೂಲನ ಯಾರು ಕಂಡು ಹಿಡಿಲಿಲ್ಲ. ಆಮೇಲೆ ಏನಾಗ್ತಿತ್ತು ನನಗಂದ್ರೆ ನೀರ್ ಕುಡಿಲಾಕ್ ಕೂಡ ಉರಿತಿತ್ತು ಬಾಯಿ ಪೂರ್ತಿ, ಗಮ್ಸ್ ಎಲ್ಲ ಪ್ರಾಬ್ಲಮ್. ಆಮೇಲೆ ಬಾಳೆಹಣ್ಣು ತಿಂದ್ರು ಕೂಡ ಆಗ್ತಿರ್ಲಿಲ್ಲ. ಸಪ್ಪನ್ ತಿನ್ನೋದು ಆ ತರ ಇದ್ದತ್ನ ನನ್ನಲ್ಲಿ ಯಾವ್ದೇ ತರ ಶಕ್ತಿ ಇರ್ಲಿಲ್ಲ. ಒಂದು 5 kg ವೇಟ್ ಎತ್ತಕ್ ಆಗ್ತಿರ್ಲಿಲ್ಲ. ಅಂತ ಸಂದರ್ಭದೊಳಗ ಈ ಜೂಮ್ ಸಿಕ್ಕ ಮೇಲೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅನ್ನುವಂಥದ್ದು ಮೇಡಮ್ ಹೇಳುವುದ್ರಲಿಂದ ಹೆಂಗ್ ಪರಿವರ್ತನೆ ಹಾಕೊಂತ ಹೋಯ್ತು ದಿನಕ್ಕಂತಂದ್ರ, ನವಜಾತ ಶಿಶು ಮಗಲಲ್ಲಿದ್ರು ಕೂಡ ಬೆಳವಣಿಗೆ ಆದದ್ದು ಗೊತ್ತಾಗುದಿಲ್ಲ ನಮ್ಗ. ನಮ್ಮ ಹತ್ರನೇ ಇರುತ್ತ ಮಗು, ನಮ್ಮ ಮಗಲ್ದೊಳಗನೆ ಇರುತ್ತ, ಅದ್ರ ಗೊತ್ತಾಗುದಿಲ್ಲ. ಆ ತರ ಆಯ್ತು ನನಗೆ. ಒಂದಿನ ನಾನು ಹಸಿಮೆಣಸಿನ್ಕಾಯಿ ಚಟ್ನಿ, ಪುಂಡಿ ಪಲ್ಲೆ, ಕಾಳಿನ ಪಲ್ಲೆ, ಸಜ್ಜಿ ರೊಟ್ಟಿ ಮಾಡಿದ್ರು ನನ್ ಸೊಸೆ. ಅದನ್ನ ನೋಡ್ಬೇಕಂತ ಸುಮ್ನೆ ನಾಲಿಗೆ ಹಚ್ಕೊಂಡ್ ಹಾಕಿದೆ. ನನಗೇನು ಅನ್ಸ್ಲಿಲ್ಲ. ಅವಾಗ ಇನ್ನೊಂದ್ ಸ್ವಲ್ಪ ಅದನ್ನ ತಿಂದೆ, ಅವಾಗೇನು ಅನ್ಸ್ಲಿಲ್ಲ. ಆಮೇಲೆ ಅದನ್ನ ಊಟ ಮಾಡಿದೆ. ಅವತ್ತು ನಾನು ನನ್ನಲ್ಲಿ ಚೇಂಜಸ್ ಆಗಿದೆ, ಧ್ಯಾನ ಫಲಿಸಿದೆ, ಘಟಿಸಿದೆ ಅಂತ ಅವತ್ತು ನಾನು ಅಷ್ಟು ಖುಷಿ ಪಟ್ಟಿನಿ. ಧ್ಯಾನ ಹೆಂಗಂದ್ರೆ ನನಗೆ ಮೆಡಿಸನ್ ಆಗಿ ನನ್ನ ದೇಹದಲ್ಲಿ ವರ್ಕ್ ಆಯ್ತು. ಸಂಜೀವಿನಿ, ಮೆಡಿಸನ್ ಅಂತ ಅಲ್ಲ, ಸಂಜೀವಿನಿ ಆಗಿ ವರ್ಕ್ ಆಗಿದೆ ಧ್ಯಾನ ನನಗೆ. ಹೆಂಗಂದ್ರ ಮರುಜೀವ ಕೊಟ್ಟಿದೆ. ಅದನ್ನ ಹೇಳಬಲ್ಲೆ ನಾನು. ಮರುಜೀವ ಹೆಂಗಂತಂದ್ರೆ ನನ್ನ ಮಕ್ಕಳು ಮದ್ವೆ ಮಾಡ್ತೀನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಆಗಿದ್ದೆ ನಾನು. ಟ್ಯಾಬ್ಲೆಟ್ ತಗೊಂಡ್ರೆ ನಾನು ಊಟ ಮಾಡಕ್ ಆಗೋದು. ಟ್ಯಾಬ್ಲೆಟ್ ಅದು ಎಂತ ಕೊಡೋದು ಅಂದ್ರೆ ಸ್ಟೆರಾಯ್ಡ್.
ಅದು ದೇಹನ ಕೊಡ್ಡು ಮಾಡಿ ಒಗೆಯುವಂಥದ್ದು. ಮುಂದೆ ಬರುವಂತ ಯಾವುದೇ ಒಂದು ನಮ್ಮ ಜೀವಿತಾವಧಿಯಲ್ಲಿ ಕಾಯಿಲೆಗಳು ಬಂದ್ರು ಕೂಡ ನಾಟ್ಲಾರ್ದಂತ ಔಷಧ ಅದು. ಅದು ಹೆಂಗಾಗ್ತಿತ್ತಂದ್ರೆ ಕೈಕಾಲು ಸಣ್ಣ, ಹೊಟ್ಟಿ ಡುಮ್ ಅನ್ನಂಗ, ಹೊಟ್ಟಿ ಉಬಾರಿಸೋದು, ಮುಖ ದಪ್ಪ ಆಗೋದು, ಎಲ್ಲ ಹಿಂಗ ಒಂಥರ ಅಬ್ನಾರ್ಮಲ್ ಟೈಪ್ ಮನುಷ್ಯ. ಆ ತರ ಒಬ್ರು ಡಾಕ್ಟರ್ ಏನಂದ್ರು, ಅವರು ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್ ಟೈಪ್ ಇದ್ರು, ರಾಚಪ್ಪನವ್ರು ಅಂತ ಹೇಳಿ ಅವರು. ದೇವ್ರು ಕೊಟ್ಟಂತ ಆ ವಿಷಯನ ನಿಮ್ ಕೈಯಾರೆ ನೀವು ಹಾಳು ಮಾಡ್ಕೋತೀರಿ ಅಕ್ಕ, ನೀವು ಟ್ಯಾಬ್ಲೆಟ್ ತಗೊಂಡ್ರು. ನಮ್ಮ ಇದಕ್ಕೆ ಸೊಲ್ಯೂಷನ್ ಏನಾದ್ರಿ ಅನ್ನ, ಏನಿಲ್ಲ, ಎಲ್ಲ ಬುಕ್ ತೆಗೆದು ಕೂಡ ತೋರಿಸಿದ್ರು. ಇದಕ್ಕೆ ಏನಿಲ್ಲ, ಇದೇ ಮಾತ್ರೆ ಕೊಡ್ಬೇಕು ಅನಿವಾರ್ಯ, ಆ ಮಾತ್ರೆ ಕೊಟ್ರನೆ ನಿಮ್ಗ ಅದು ಕಮ್ಮಿ ಆಗ್ತದ, ಅದು ತಗೊಳ್ಬಾರ್ದು, ಅತಿ ತಗೊಂಡ್ರೆ ಕಿಡ್ನಿ ಮೇಲೆ ಪರಿಣಾಮ ಬೀರ್ತದ, ಏನಾದ್ರೂ ಆಗ್ಲಿ ಇರೋಸ್ ದಿನ ಆದ್ರೂ ನೆಟ್ಟಗಿರ್ಬೇಕಲ್ಲ ಅನ್ನುವಂತ ಪರಿಸ್ಥಿತಿ ಬಂದಿದ್ದೆ ನಾನು. ಈಗ 3 ವರ್ಷ, ಇದು 4ನೇ ವರ್ಷ ರನ್ನಿಂಗ್, ನವರಾತ್ರಿಗೆ 4ನೇ ವರ್ಷ ಚಾಲೂ ಆಗಿದೆ. ನಾನು ಯಾವುದೇ ಒಂದು ಮಾತ್ರೆನೂ ತಗೊಂಡಿಲ್ಲ. ಶುಗರ್ ಕೂಡ ನಿಲ್ಲಾಗಿದೆ. ಶುಗರ್ ಮಾತ್ರೆ ಅರ್ಧ ಇತ್ತು, ಅದು ಕೂಡ ನಿಲ್ಲಾಗಿದೆ. ನನಗೆ ತುಂಬಾ ಖುಷಿ, ತುಂಬಾ ಹೆಮ್ಮೆ. ಯಾಕಂದ್ರ ಮರುಜೀವ ಕೊಟ್ಟಂತ ಧ್ಯಾನ ಮತ್ತು ಇದು ಬುದ್ಧ ಪ್ರಬೋಧನೆ ಮಾಡಿದಂತ ಪತ್ರಿಜಿ ಗುರುಗಳು ಪ್ರಚಾರ ಮಾಡಿದಂತ ಈ ವಿದ್ಯೆನ ಎಲ್ಲ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿರುವಂತ ಎಲ್ಲಾ ಮಾಸ್ಟರ್ಗೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ. ಮತ್ತು ನಾನು ಇನ್ನೊಂದೇನಂದ್ರ, ನನ್ನ ಬಾಲ್ಯ ಹೆಂಗು ಇತ್ತು ಅಂತಂದ್ರ, ನಮ್ದೊಂದು ಕೃಷಿ ಕುಟುಂಬ. ನಾವು ಬೆಳೆದ ರೀತಿ ಹೆಂಗಂದ್ರ, ಅಟ್ಟ, ಕೊಟ್ಟಿಗೆ, ಬಡಸಾಲಿ, ದೇವ್ರ ಮನಿ, ನಡುವಿನ ಮನಿ, ಹಿಂಗ ಜೇಜಿ ಎಲ್ಲಾ ಕಡೆ ಒಂದು ನ್ಯಾಯ ನಿಬದ್ಧ ನಮ್ಮ ಅಜ್ಜ ಮಾಡುವಂತ ಸಂಸ್ಕಾರ ಮತ್ತು ಮಡಿವಂತ ಕುಟುಂಬದಲ್ಲಿ ಜನಿಸಿರುವಂತವ್ರು. ಹೆಂಗಂದ್ರ, ಒಂದ ಆಟದೊಳಗ ಹೊಟ್ಟು, ಒಂದೊಟ್ಟದೊಳಗ ಕೊಟ್ಟಿಗೆ, ಇದು ಕಣಿಕಿ, ಆಮೇಲೆ ಕೊಟ್ಟಿಗೆ ಒಳಗ ಎತ್ತುಗಳು. ಆ ಗಂಟಿ ಸಪ್ತ ಕೇಳ್ತಾನು ನಾವು ಬೆಳೆದದ್ದು. ಬೀಸು ಕಲ್ಲಾಗ ಬೀಸ್ಕೊತ ನಮ್ಮ ಅಜ್ಜಿ ತೊಡಿ ಮೇಲೆ ತಲೆ ಇಟ್ಕೊಂಡು ಮಲಗಿ ಅದನ್ನ ಕೇಳ್ಕೊಂತ ಬೆಳೆದವ್ರು ನಾವು. ಹೆಂಗಿತ್ತಂದ್ರ ಒಂಥರ ಊರೊಳಗ ಬಯಲಾಟ ನಡೀತಿದ್ದು, ಆ ಡೈಲಾಗ್ ಅನ್ನ ಹೇಳೋದು. ನಮ್ಮ ಅಜ್ಜ 4 ಗಂಟೆಗೆ ಎದ್ದು ಪೂಜೆ ಮಾಡೋರು. ಅವ್ರ ಪೂಜೆಗೆಲ್ಲ ನಾನು ಎಲ್ಲ ಸಹಾಯ ಮಾಡೋದು. ಮತ್ತ ಅವ್ರಿಗೆ ಶತಾಯುಷಿ ಕೂಡ ನನ್ನ ಅಜ್ಜನಿಂದಾನೇ ನಮ್ಗೆಲ್ಲ ಸಂಸ್ಕಾರ ಬಂದಿರೋದು. ಅವ್ರು ಹೇಳಿರುವಂತ 4 ಗಂಟೆಗೆ ಎದ್ದು ಸ್ನಾನ ಪೂಜೆ ಮಾಡಿ ಅವ್ರೆಲ್ಲ ಹೇಳಿರುವಂತ ಮಂತ್ರಗಳು ಕೂಡ ನಮಗಿನ್ನೂ ಪಠಣದ, ದೇವಿ ನಾಮಾವಳಿ ಆಗಿರ್ಬೋದು, ಯಾವುದೇ ಒಂದು ಲಿಂಗ ಮಧ್ಯೆ ಅವರು ಹೆಂಗಂದ್ರ, ಆಗಿನ ಕಾಲದ ಬಸವಣ್ಣನ ಅನುಯಾಯಿಗಳು ನನ್ನ ಅಜ್ಜ ಕೂಡ. ನಿಜಗುಣ ಶಿವಯೋಗಿಗಳು ಮತ್ತು ಕೈವಲ್ಯಾನಂದ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿನ ಪ್ರತಿದಿನನೂ ಅವ್ರು ಪಠಣ ಮಾಡ್ತಿದ್ರು. ಮತ್ತೆ ಅದ್ರ ಬಗ್ಗೆ, ಅಧ್ಯಾತ್ಮ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರು. ಅವಾಗ ನಮ್ಗ ಏನು ತಿಳಿತಿರ್ಲಿಲ್ಲ. ಯಾಕಂದ್ರ ನಾವು ಅದು ಏನಂತಾರಲ್ಲ, ಆ ವಯಸ್ಸು ನಂತದ ಸಣ್ಣ ತಿಳಿಲಾರದಂತ ವಯಸ್ಸು. ಅವ್ರಿಗೆ ಪತ್ರಿ ಹರ್ಕೊಂಡ್ ಬರ್ಬೇಕಂದ್ರ ತೋಟಕ್ಕೆ ಹೋಗೋದು, ಗಿಡ ಹತ್ತೋದು, ನಮ್ಮ ಊರ್ ಹತ್ರನೇ ತೋಟ, ಗಿಡ ಹತ್ತಿ ತರೋದು. ಅದು ಒಂಥರ ಗಂಡ್ ಹುಡುಗರು ಅಂತಾರಲ್ಲ, ಆ ಟೈಪ್ ನನ್ನ ಬಾಲ್ಯ. ಯಾವತ್ತು ಸೂಕ್ಷ್ಮಿ ಹೆಣ್ಣು ಹುಡುಗಿ ತರ ಇರ್ಲಿಲ್ಲ ನಾನು. ಅವಾಗೆಲ್ಲ ನಮ್ಮಲ್ಲಿ ಸ್ವಾಮಿಗಳ ಕುಟುಂಬದವ್ರಿಗೆ ನಮ್ಗ ಮುತ್ತೆರು ಮತ್ತು ಅಮ್ಮರು ಅಂತಾರ. ಈ ಅಮ್ಮ ಮುತ್ತೆನಿಗೆ ಗಂಡ್ಮಗ ಆಗ್ಬಿಟ್ಟೋದಿತ್ತು, ಸುಮ್ನೆ ಹೆಣ್ಮಗಳಾಗಿ ಹುಟ್ಟ್ಯಾಳ ಅಂತ ಹೇಳೋರು. ಆ ತರ ನಾನು ಬಾಲ್ಯ ಯಾವತ್ತು ಗಂಡು ಬೀರಿತನನೇ ಬೆಳೆದಿದ್ದೆ ನಾನು. ಪತ್ರಿಕಾಯಿ ಅಂತ ಬರುತ್ತ ನಿಮ್ಗೆ, ಅಂಟೋಳಿಕಾಯಿ, ಪತ್ರಿ ಗಿಡ ಇದ್ದವ್ರಿಗೆ ಗೊತ್ತಿರುತ್ತ. ಅದನ್ನ ಗದೆ ಮಾಡಿ ಆ ಬಯಲಾಟದ ಡೈಲಾಗ್ಗಳು ಹೇಳ್ಕೊಂತ ನಮ್ಮ ತೋಟದಲ್ಲಿರುವಂತ ದೇಹ ತ್ಯಾಗ ಮಾಡಿದವ್ರ ಗದ್ದಿಗೆಗಳು, ಆ ಗದ್ದಿಗೆನೆ ನಮ್ಗ ಒಂದು ಏನು ಸ್ಟೇಜು, ಅದ್ರ ಮ್ಯಾಲಿಂತ ಡೈಲಾಗ್ ಹೇಳೋದು, ಇಳಿಯೋದು. ಆ ತರ ನಮ್ದು ಬಾಲ್ಯ. ಹಂಗೆ ಮುಂದ ಬರ್ತಾ ಬರ್ತಾ ಬೆಳೆದು ಶಿಕ್ಷಣನೂ ಆಯ್ತು. ಮತ್ತು ನಾನು ಸೇರಿದ ಮನೆ ಕೂಡ ಅವರು ಸಂಸ್ಕಾರವಂತರು. ನಮ್ಮ ಯಜಮಾನ್ರದ್ದು ಹೇಳ್ಬೇಕಂದ್ರೆ ಅವರೊಂದು ಯೋಗಿಕ್ಕಿಂತಲೂ ಹೆಚ್ಚಿಗಿರ್ಬೋದು ಅವ್ರು. ಯಾಕಂದ್ರೆ ಸಂಸಾರದಲ್ಲಿದ್ದು ನಿರ್ವಾಣ ಹೊಂದಿದವ್ರು ಅವರು. ಹೆಂಗಂದ್ರೆ ಯಾವ ಆಶೆಗಳೂ ಇಲ್ಲ ಅವ್ರಿಗೆ. ಅವ್ರ ಬ್ಯಾಗ್ ಒಳಗೆ 2 ಜೊತೆ ಬಟ್ಟೆ, ಅಷ್ಟು ಬಿಟ್ರೆ ಬೇರೆದ್ದೇನೂ ಇಲ್ಲ. ಅವ್ರು ಒಂದು ನಾಳಿನ ಚಿಂತೆ ಕೂಡ ಮಾಡಂಗಿಲ್ಲ. ಆಮೇಲೆ ಹೆಂಗಂದ್ರೆ, ಇವತ್ತು ಈ ಕುರ್ಚಿ ಬಿಟ್ಟು ನೀವು ಇಳಿಬಾರ್ದು ಅಂದ್ರೆ ಅಷ್ಟೇ ಕೊಡ್ತಾರ. ಆಮೇಲೆ ನೀವು ಸಪ್ಪಂದೆ ಊಟ ಮಾಡ್ಬೇಕು ಇವತ್ತು ಒಂದಿನ ಅಂದ್ರೆ ಆ ಸಪ್ಪಂದ ಊಟ ಆಯ್ತು, ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಾರ. ನನಗೆ ಯಾವತ್ತು ನನಗೆ ಎದಕ್ಕೂ ನಾನು ಇಂತಲ್ಲಿ ಹೋಗ್ತೀನಿ, ಇಂಥ ದೇವ್ರಿಗೆ ಹೋಗ್ತೀನಿ, ಇಂತಲ್ಲಿ ನಾ ಆಸ್ಪತ್ರೆಗೆ ತೋರ್ಸ್ಕೊಳಕ್ ಹೋಗ್ತೀನಿ ಅಂದ್ರು ಕೂಡ ಯಾವತ್ತೂ ಅವ್ರು ಅಡ್ಡಿ ಮಾಡಿಲ್ಲ, ಯಾವತ್ತೂ ನನಗ ತೊಂದರೆನೂ ಕೊಟ್ಟಿಲ್ಲ. ನನ್ನ ಮಕ್ಕಳು ಕೂಡ ಅಷ್ಟೇ. ನಾನು ಏನೇ ಮಾಡಿದ್ರು ಕೂಡ ನನ್ನ ಮಕ್ಕಳು ಕೂಡ ನನ್ಗೆ ಬೆಂಬಲ ಮಾಡಿದ್ದಾರೆ. ಹಂಗಾಗಿ ನಾನೀಗ ಜೀವನವನ್ನು ಸುಂದರವಾಗಿ ಜೀವಿಸ್ತಾ ಇದ್ದೀನಿ ಅಂತ ಹೇಳ್ಬೇಕು ನಾನು, ಧ್ಯಾನದಿಂದ. ಅದು ಮತ್ತು ಇನ್ನು ಹೇಳ್ಬೇಕಂತಂದ್ರ,
ಮತ್ತೆ 2ನೇ ಸಲಕ್ಕ ಕಾರ್ಯಾಗಾರ ನಡೀತು ಮೊನ್ನೆ ಈ ದಸರಾದೊಳಗ. ಇದು 3 ವರ್ಷದೊಳಗೆ 2 ಸಲ ನಡೆದಿರೋದು. ಅದರಿಂದ ಕೂಡ ಇನ್ನೂ ಮನವರಿಕೆ ಆಯ್ತು. ಮತ್ತು ಹೆಂಗ ನಾವು ಜೀವನ ಜೀವಿಸ್ತಾ ಇದ್ದೀವಿ ಅಂದ್ರೆ ಮೊದಲಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಲಾಟ್ ಆಫ್ ಡಿಫರೆನ್ಸ್ ನಮ್ಗೆ. ಹೆಂಗಂದ್ರ ಅರಿವಿನಿಂದ ಜೀವಿಸೋದಕ್ಕೂ ಮತ್ತು ಮೌಢ್ಯತೆಯಿಂದ ಜೀವಿಸೋದಕ್ಕೂ ಡಿಫರೆನ್ಸ್ ಇದೆ ಅಲ್ಲ, ಆ ತರ. ಈಗ ಪ್ರತಿ ಕ್ಷಣನೂ ನನ್ನನ್ನು ನಾನು ಹೆಂಗಂತಂದ್ರ ನಾನು ಇಲ್ಲಿ ತಿದ್ಕೋಬೇಕು. ನಾನಿಲ್ಲಿ ಒಂದು ಯಾವುದೇ ಇರ್ಬೇಕು, ನೋಡೋ ನೋಟ ಕೂಡ ಶುದ್ಧವಾಗಿರ್ಬೇಕು, ಆಡೋ ಮಾತು ಶುದ್ಧವಾಗಿರ್ಬೇಕು, ಕೇಳೋ ಮಾತುನು ಶುದ್ಧವಾಗಿರ್ಬೇಕು ಅಂತಾರಲ್ಲ, ಆ ತರ ಶುದ್ಧೀಕರಣ ಮಾಡ್ಕೋಬೇಕು ನಾನು ಅನ್ನುವಂಥದ್ದು ಈಗ ಬಂದಿದೆ. ಮತ್ತು ನನ್ನ ಗುರಿ ಏನಪ್ಪಾ ಅಂತಂದ್ರೆ ನಾನು ಜ್ಞಾನ ಪ್ರಚಾರ ಮಾಡ್ಬೇಕು, ಧ್ಯಾನ ಹಂಚಬೇಕು, ಹೇಳ್ಕೊಡ್ಬೇಕು. ಅದನ್ನು ಕೂಡ ನಾನು ಅಲ್ಲಿ ಯಾವುದೇ ಮಂದಿರಗಳಲ್ಲಿ ಜನ ಸೇರ್ತಾರೆ ಅಲ್ಲಿ ಹೋಗಿ ನಾನು ಅದನ್ನು ಕೂಡ ಮಾಡ್ತೀನಿ. ಧ್ಯಾನ ಹೇಳ್ಕೊಡೋದು ಅಂದ್ರೆ ನನಗೆ ತುಂಬಾ ಖುಷಿ. ಒಂದು 3 ದಿವಸದಿಂದ ಒಂದು 7-8 ಜನ ಬರ್ತಾರ ಒಂದು ದೇವಸ್ಥಾನದಾಗ, ಹೋಗಿ ಹೇಳಾಕತ್ತೀನಿ. ಅವ್ರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ನೀನ್ ನಮ್ಮಿದ್ರಿಗೇನ್ ಇದ್ದಿ, ಹೆಂಗ ಇದ್ದಿ ನೀನು, ಊಟ ಮಾಡಕ್ ಆಗ್ತಿರ್ಲಿಲ್ಲ, ನೀ ಇಷ್ಟೊಂದು ಪರಿವರ್ತನೆ ಆಗ್ಯದ ಅಂತ ಹೇಳಿ ಅಂದಾಗ ನಾನು ಧ್ಯಾನದಿಂದಾನೇ ಪರಿವರ್ತನೆ ಆಗ್ಯದ, ನಿಮ್ಗೂ ಕೂಡ ಆಗತ್ತ ಮಾಡ್ರಿ ಅಂತ ಹೇಳಿ ಅನ್ಕೊಂಡು ನನ್ನನ್ನೇ ಉದಾಹರಣೆಯಾಗಿ ಕೊಟ್ಟು ಅವ್ರಿಗೆ ಧ್ಯಾನ ಮಾಡಿಸಿ ಬರ್ತಾ ಇದ್ದೀನಿ. ಅವರು ಕೂಡ ತುಂಬಾ ಖುಷಿಯಿಂದ ಧ್ಯಾನ ಮಾಡಿದ್ದಾರೆ. ಅದೊಂದು ನನಗ ಹೆಮ್ಮೆ. ಯಾಕಂದ್ರೆ ನಾನೊಂದು ಏನೋ ಒಂದು ಪ್ರೈಸ್ ಗೆದ್ದಷ್ಟು ನನಗೆ ಖುಷಿ ಆಗಿದೆ. ಯಾಕಂದ್ರೆ ಧ್ಯಾನ ಹೇಳ್ಕೊಟ್ಟಿನಲ್ಲ ನಾನು, ನನ್ನಿಂದ ಒಂದ್ 4 ಜನ ಆದ್ರೂ ಧ್ಯಾನಕ್ಕೆ ಬಂದಾರಲ್ಲ ಅನ್ನುವಂಥದ್ದೊಂದು ಖುಷಿ ಇದೆ. ಇದನ್ನ ಇಷ್ಟೊಂದು ನಾನು ಧ್ಯಾನದಿಂದ ಪಡ್ಕೊಂಡಿನಲ್ಲ ನಾನು ಅನ್ನುವಂಥದ್ದೊಂದು ದೊಡ್ಡ ಹೆಮ್ಮೆ ಇದೆ ಮೇಡಮ್. ಹೇಳಕ್ ಇನ್ನೂ ಬಹಳ ಇದೆ, ನನಗ ನೆನಪಿಗೆ ಬರ್ತಾ ಇಲ್ಲ. ಅದಕ್ಕಾಗಿ ತಮ್ಮಲ್ಲಿಯವರು ಕೂಡ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಭಕ್ತಿಪೂರ್ವಕ ಪ್ರಣಾಮಗಳು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು. ಆಮೇಲೆ ಒಂದು ಹೆಬ್ಬಟ್ಟು ಏನಾಗಿತ್ತು ಅಂತಂದ್ರೆ, ಹೆಬ್ಬಟ್ಟಿನ ಉಗುರು ಅಗಲವಾಗಿದ್ದದ್ದು, ಹೆಂಗಂದ್ರೆ ಒಂಟಿ ಡುಬ್ಬ ಹೆಂಗಾಗುತ್ತಾ ಆ ತರ ಆಗಿತ್ತದು. ಆ ತರ ಆದದ್ದನ್ನ ಅದನ್ನ ಆಪರೇಷನ್ ಮಾಡಿಸ್ರಿ ಏನ ಅಂತ ನಮ್ಮ ಮನೆಗ ಮಾತಾಡಿಲ್ಲ, ಬ್ಯಾಡ ಆದ್ರ ಅಂತ ಅನ್ಕೊಂಡು ಬಿಟ್ಟೆ ನಾನು ಅಷ್ಟೇ. ಆ ಧ್ಯಾನ 2 ವರ್ಷ ಪ್ರೊಸೀಜರ್ ಮೇಡಮ್. ಅದು ಆ ತರ ಆಗ್ಬೇಕಾಗಿದ್ರೆ ಮುಂದೆ 2 ವರ್ಷ ಪ್ರೊಸೀಜರ್ನೇ ನಾ ಧ್ಯಾನಕ್ಕೆ ಬಂದಿಂದ ಅದು ಮೊದಲು ಹೆಂಗಿತ್ತು ಹಂಗ್ ಬಂದಿದೆ. ಅದು ಕೂಡ ಅದು ಇಷ್ಟೊಂದು ಚೇಂಜಸ್ ಆಗಿದೆ. ಸ್ಕಿನ್ ಪ್ರಾಬ್ಲಮ್, ಅದಕ್ಕೆ ಯಾವ್ದೇ ಟ್ಯಾಬ್ಲೆಟ್ ತಗೊಳ್ಳಿಲ್ಲ, ಏನಿಲ್ಲ. ಎಲ್ಲಾನು ಈಗ ನಾನು ಹೆಂಗಂತಂದ್ರ ಒಂದು ಸ್ಫಟಿಕ, ಶುದ್ಧೀಕರಣ ಮಾಡಿದ ಒಂದು ಸ್ಫಟಿಕ ಹೆಂಗಿರ್ತ ಹಂಗಾಗಿದ್ದೀನಿ ನಾನು. ಅದಕ್ಕೆ ಖುಷಿ ಪಡ್ತೀನಿ. ಧ್ಯಾನ ಎಲ್ಲಾನು ನನ್ನಲ್ಲಿ ಎಲ್ಲ ತನು ಮನ ಎಲ್ಲಾನು ಶುದ್ಧಿ ಮಾಡಿ ನನ್ನನ್ನ ಒಂದು ಒಳ್ಳೆ ಧ್ಯಾನಿಯನ್ನಾಗಿ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಅವಕಾಶ ಕೊಟ್ಟದ್ದಕ್ಕಾಗಿ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು.